ನಿಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ ಅಂದ್ರು. ಇದು ಕಟ್ಟಿದ್ದು ದಿನನೇ ನನ್ಗೆ ಈ ತರ ನನ್ಗೆ ತುಂಬಾ ಆಶ್ಚರ್ಯ, ಒಂದ್ ಕಡೆ ಖುಷಿ, ತುಂಬಾ ಮಿರಾಕಲ್ ಅಂತ ಅನ್ಸ್ತಾ ಇದೆ. ಒಂದೇ ದಿನದಲ್ಲಿ ನನಗೆ ಇಷ್ಟು ಒಳ್ಳೇದಾಗಿದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ. ಈಗ ಕಟ್ಟಿ ಒಂದು ತಿಂಗಳಾದ್ಮೇಲೆ ನನಗೆ ಇವಾಗ ರಿಸಲ್ಟ್ ಬರ್ತಾ ಇದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. 7ನೇ ದಿವಸಿಗೆ 6ನೇ ದಿವಸಿಗೆ ಅವನಿಗೆ ಕಂಪ್ನಿಯಿಂದ ಫೋನ್ ಬಂತು, ನೀವು ಬಂದು ಕಂಪ್ನಿಗೆ ಜಾಯಿನ್ ಆಗಿ ಅಂತೇಳಿ. ಅವ ಬಿ ತುಂಬಾ ಆಕ್ಟಿವ್ ಆದ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ, ವಾಟ್ಸಪ್ ಮೆಸೇಜ್ ಮಾಡಿ, ಸರಿನಾ. ಇದನ್ನು ಕಟ್ಟಿದ ಮೇಲೆ ನಿಮಗೆ 7 ಡೇಸ್ ಸೀಕ್ರೆಟ್ ಏನು, 7 ಡೇಸ್ ಮೆಥಡ್ ಏನು ಎಲ್ಲನೂ ಕೂಡ ನಾನು ಪೂರ್ತಿಯಾಗಿ ಹೇಳ್ಕೊಡ್ತೀನಿ ಆರ್ಡರ್ ಆದಮೇಲೆ, ಸರಿನಾ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ, ಕೆಟ್ಟ ದೃಷ್ಟಿ ಯಾರೇ ಏನೇ ಮಾಡಿಸಿದ್ರು ಕೂಡ ಎಲ್ಲ ಅಬ್ಸರ್ವ್ ಆಗಿ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ನಿಮಗೆ ಮನಿ ಅಟ್ರಾಕ್ಷನ್ ಅನ್ನೋದು ಬೇಗ ಆಗುತ್ತೆ. ಮತ್ತು ಇದನ್ನು ಕಟ್ಟುವ ವಿಧಾನ, ಟೈಮಿಂಗ್ಸ್ ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ ಆರ್ಡರ್ ಆದಮೇಲೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು ಇವತ್ತು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಕಟ್ಟಿದ ಮೇಲೆ ರಿಸಲ್ಟ್ ಜನಗಳಿಗೆ ರಿಸಲ್ಟ್ ಬರ್ತಾ ಇದೆಯಲ್ಲ, ಅವರು ಕೆಲವರು ಒಂದಿಷ್ಟು ಆಡಿಯನ್ಸ್ನ ಕಳಿಸಿದ್ದಾರೆ. ಇದನ್ನು ಕಟ್ಟಿದ ಮೇಲೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ, ಅವರಿಗೆ ಎಷ್ಟು ದಿನಕ್ಕೆ ಸಿಕ್ಕಿದೆ ರಿಸಲ್ಟ್ ಅನ್ನೋದು ಕಳಿಸಿದ್ದಾರೆ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇದನ್ನು ಹೇಳ್ಕೊಡ್ತೀನಿ ನಾನು, ಇದರದ ವಿಧಾನ ಏನಿದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಹೇಗೇಗೋ ಕಟ್ಟೋದ್ರಿಂದ ರಿಸಲ್ಟ್ ಅನ್ನೋದು ಸಿಗಲ್ಲ, ಸರಿನಾ. ಇದನ್ನು ಸರಿಯಾದ ವಿಧಾನದಿಂದ, ಮತ್ತು ನಾನು ಏನು ಸೀಕ್ರೆಟ್ ಹೇಳ್ಕೊಡ್ತೀನಿ ಅನ್ನಲ್ಲ, ಆ ಸೀಕ್ರೆಟ್ ಇಂದನೇ ಎಲ್ಲರಿಗೂ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ, ಸರಿನಾ. ಇನ್ನು ಕೆಲವರಿಗೆ ಸ್ವಲ್ಪ ಟೈಮ್ ತೊಗೋತಾ ಇದೆ, ಬಟ್ ರಿಸಲ್ಟ್ ಸಿಗ್ತಾ ಇದೆ. ಟೈಮ್ ತೊಗೊಂಡ್ರು ಕೂಡ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಹಾಗಾಗಿ ಸರಿಯಾದ ವಿಧಾನದಿಂದ ಕಟ್ಕೊಳ್ಳಿ. ಸುಮ್ಮನೆ ಕಟ್ಟಬೇಕಲ್ಲ, ತರಿಸಿದ್ದೀನಿ ಹೇಗೋ ಕಟ್ಟಿ ಬಿಟ್ಬಿಡೋದ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನು ತೊಗೊಂಡ್ಮೇಲೆ ಇದ್ರ ವಿಧಾನಗಳೇನಿದೆ ಮಾಡೋಗಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಆಗಲ್ಲ ನನ್ನ ಕೈಲಿ ಅಂತ ಹೇಳಿದ್ರೆ ತೊಗೋಬೇಡಿ. ಆದರೆ ಸಿಂಪಲ್, ತುಂಬ ಸಿಂಪಲ್. ನಿಮಗೆ ಇದಕ್ಕೆ ಟೈಮ್ ಕೊಡಬೇಕಾಗಿರೋದು ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕು, ಸರಿನಾ. ದಿನದಲ್ಲಿ ಒಂದು 10 ನಿಮಿಷ ನೀವು ಟೈಮ್ ಕೊಟ್ಟರೆ ಆ ಸೀಕ್ರೆಟ್ ಮಾಡೋದಕ್ಕೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬನ್ನಿ ನೋಡೋಣ. ಇದರಲ್ಲಿ ಕಳಿಸಿದ್ದಾರೆ ಫೋನಲ್ಲಿ ನನಗೆ, ತುಂಬ ಜನ ಕಳಿಸ್ತಾ ಇರ್ತಾರೆ. ಅದರಲ್ಲಿ ಒಂದಿಷ್ಟು ಕೆಲವೊಂದು ನಿಮಗೆ ಹಂಚ್ಕೋತೀನಿ, ಸರಿನಾ. ತುಂಬ ಜನ ಲೇಟ್ ಆಗಿದೆ, ಸಾರಿ ಕೇಳ್ಕೊತಾ ಇದ್ದೀನಿ. ಈ ಸತಿ ಯಾರಿಗೆ ಆರ್ಡರ್ ಮಾಡ್ಕೊಂಡಿದ್ರಿ ಸ್ವಲ್ಪ ಲೇಟಾಗಿ ಕಳಿಸ್ತಾ ಇದ್ದೀನಿ ಎಲ್ಲರಿಗೂ. ನಾನು ಈ ವಿಡಿಯೋದಲ್ಲೇ ಸಾರಿ ಕೇಳ್ತಿದ್ದೀನಿ, ಅಲ್ಲೂ ಕೂಡ ಕೇಳಿದ್ದೀನಿ, ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ ಅಲ್ಲೂ ಕೂಡ ಕೇಳಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಸಾರಿ ಎಲ್ಲರಿಗೂ. ನಾನು ಕಳಿಸೋದಕ್ಕೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಕಳಿಸೋದಕ್ಕೆ ಲೇಟ್ ಆಗಿದೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೂ ಕಾರಣ ಇಲ್ಲ. ಕಳಿಸಿದ್ದೀನಿ, ಇವತ್ತೆಲ್ಲದು ಡಿಸ್ಪ್ಯಾಚ್ ಆಗಿದೆ, ಸರಿನಾ. ಇವತ್ತು ವಿಡಿಯೋನೂ ಕೂಡ ಬರ್ತಾ ಇದೆ, ಮತ್ತು ಎಲ್ಲನೂ ಕೂಡ ಡಿಸ್ಪ್ಯಾಚ್ ಆಗ್ತಾ ಇದೆ. ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಆಗಿದೆ, ಡಿಸ್ಪ್ಯಾಚ್ ಕೂಡ ಆಗಿದೆ. ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀರಾ ಅವ್ರದ್ದು ಬನ್ನಿ ಕೇಳೋಣ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ. ಅಮ್ಮ ಅವರೇ ಥ್ಯಾಂಕ್ಸ್, ತುಂಬ ತುಂಬ ಥ್ಯಾಂಕ್ಸ್. ನಾನು ತುಂಬ ದಿನದಿಂದ ನಿಮ್ಮ ವಿಡಿಯೋ ನೋಡಿ ತೊಗೊಳಕ್ಕಾಗಲಿಲ್ಲ, ಬುಕ್ ಮಾಡ್ಕೊಳಕ್ಕೆ ಬರಲಿಲ್ಲ, ಹಂಗಾಗಿ ಲೇಟಾಗಿ ತೊಗೊಂಡೆ. ನಂದು ಗುರುವಾರ ಬಂದಿದ್ದು, ನಿನ್ನೆ ಶುಕ್ರವಾರ ಬೆಳಗ್ಗೆ ನೀವು ಹೇಳ್ದಂಗೆ 9 ಗಂಟೆಗೆ ನಾನು ಕಟ್ಟಿದ್ದು. ಸಾಯಂಕಾಲ ನನಗೆ ಏನೋ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು. ನಾನು ಅವ್ರಿಗೆ ಏನು ಹೇಳಿಲ್ಲ, ಆದರೆ ಅವರೇ ಸುಮ್ಮನೆ ಫೋನ್ ಮಾಡಿ ನಿಮಗೆ ಸಂಘದಿಂದ ಲೋನ್ ಬರುತ್ತೆ ತಗೊಳ್ಳಿ ಅಂದರು, 50,000 ಬರುತ್ತೆ ತಗೊಳ್ಳಿ ಅಂದರು. ನಂಗೆ ಆಶ್ಚರ್ಯ. ನಾವು ಈ ಏರಿಯಾಗೆ ಬಂದು 10 ವರ್ಷ ಆಯ್ತು, ನಮ್ಗೆ ಯಾವುದೇ ರೀತಿ ಲೋನ್ ಆ ಥರ ಎಲ್ಲ ಏನು ಎಲ್ಲೂ ತೊಗೊಂಡಿಲ್ಲ. ಅವರೇ ಕೇಳಿದ್ರು. ಇವತ್ತು ಬೆಳಗ್ಗೆ ಅವ್ರು ಚೆಕ್ ಮಾಡಿ ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಬಿಟ್ಟು 50,000 ಎಲ್ಲ 75 ಬರುತ್ತೆ ನಿಮಗೆ ಅಂತ, ಸಾಯಂಕಾಲ ಒಳಗೆ ನಿಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ ಅಂದರು. ಇದು ಕಟ್ಟಿದ್ದು ದಿನನೇ ನನಗೆ ಈ ಥರ ನನಗೆ ತುಂಬ ಆಶ್ಚರ್ಯ, ಒಂದು ಕಡೆ ಖುಷಿ, ತುಂಬ ಮಿರಾಕಲ್ ಅಂತ ಅನಿಸ್ತಾ ಇದೆ. ಒಂದೇ ದಿನದಲ್ಲಿ ನನಗೆ ಇಷ್ಟು ಒಳ್ಳೇದಾಗಿದೆ. ತುಂಬ ತುಂಬ ಥ್ಯಾಂಕ್ಸ್ ಅಮ್ಮವರೇ. ನನಗೆ ಇವಾಗ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹೌದು, ಇವಾಗ ನೋಡಿ, ಅಂದರೆ ನೀವು ತುಂಬ ನಂಬಿಕೆ ಇಟ್ಟು ಕಟ್ಟಿದ್ದೀರಾ, ಶುದ್ಧ ಮನಸ್ಸಿಂದ ಕಟ್ಟಿದ್ದೀರಾ, ಖಂಡಿತ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಕೂಡ. ಹೌದು, ನಾನು ಹೇಳೋದು ಒಂದೇನೆ, ಇವಾಗ ನಾನು ಈ ದಾರಿಯಿಂದನೇ ಹಣ ಬರುತ್ತೆ, ಈ ದಾರಿಯಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಲ್ಲ. ಯಾವುದೋ ಒಂದು ದಾರಿಯಿಂದ
ಮಿರಾಕಲ್ ಅಂತ ಅನಿಸ್ಬೋದು ನಿಮಗೆ. ಯಾವುದೋ ಕಡೆಯಿಂದಾದರೂ ನಿಮಗೆ ಏನು ಪ್ರಾಬ್ಲಮ್ ಇದೆ ನಿಮಗೆ ಅದೇ ಇದೆ ಅಂತ ಹೇಳೋಕ್ಕಾಗಲ್ಲ. ಏನು ಪ್ರಾಬ್ಲಮ್ ಇದೆ ಅದು ಕ್ಲಿಯರ್ ಆಗುತ್ತೆ. ಹಾಗಾಗಿ ಹೇಳೋದು, ಕೆಲವ್ರಿಗೆ ಇನ್ನಷ್ಟು ಜನಗಳಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಎಲ್ಲ ವಿಡಿಯೋಸಲ್ಲೂ ಹೇಳ್ತೀನಿ, ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದ್ದಾಗ ನಿಮಗೆ ಟೈಮ್ ಅನ್ನೋದು ತೊಗೊಳುತ್ತೆ. ಅದನ್ನು ವೆಯ್ಟ್ ಮಾಡಬೇಕು ನೀವು, ಅರ್ಜೆಂಟ್ ಮಾಡಬಾರ್ದು. ಇವಾಗ ನಾವು ಅನ್ನ ಮಾಡಬೇಕು, ಇವಾಗ ಅಕ್ಕಿ ಹಾಕಿದ ತಕ್ಷಣ ಅನ್ನ ಆಗಬೇಕು ಅಂದರೆ ಆಗಲ್ಲ, ಅದಕ್ಕೂ ವೆಯ್ಟ್ ಮಾಡಬೇಕು. ಏನೇ ಒಂದು ಕೆಲಸ ಒಳ್ಳೇದಾಗಬೇಕು ಅಂದರೆ ಎಲ್ಲದಕ್ಕೂ ಕೂಡ ವೆಯ್ಟ್ ಮಾಡಬೇಕು. ಕೆಲವ್ರು ಮಾತ್ರ ಒಂದೇ ದಿನಕ್ಕೆ, 2 ದಿನಕ್ಕೆ, 3 ದಿನಕ್ಕೆ, 7 ಡೇಸ್ಗೆ, 5 ದಿನಕ್ಕೆ ಆ ಥರ ಕೆಲವ್ರಿಗೆ ಸಿಗುತ್ತೆ. ಯಾಕೆಂದರೆ ಅವ್ರಿಗೆ ಆಗಿದಂಗೆ ಅವ್ರಿಗೆ ನಮಗೇನಾಗಬೇಕು ನಾವು ಅಲ್ವಾ. ಆದರೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಖಂಡಿತ ಸಿಗುತ್ತೆ. ಇನ್ನೊಬ್ರು ಕಳಿಸಿದ್ದಾರೆ, ಅದನ್ನು ನೋಡೋದಾ? ಹಲೋ ಮೇಡಮ್, ಈಗ ಕಟ್ಟಿ 1 ತಿಂಗಳಾದ್ಮೇಲೆ ನನಗೆ ಇವಾಗ ರಿಸಲ್ಟ್ ಬರ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೋಡಿದ್ರಾ, ಇವ್ರಿಗೆ ಬಂದು 1 ತಿಂಗಳಾದ್ಮೇಲೆ ರಿಸಲ್ಟ್ ಸಿಕ್ಕಿದೆ ಅಂತ ನೋಡಿ. ಇವ್ರಿಗೆ ಒಂದೇ ದಿನಕ್ಕೆ ಸಿಕ್ಕಿದೆ, ಇನ್ನೊಬ್ಬರಿಗೆ 1 ತಿಂಗಳಾದ್ಮೇಲೆ ಸಿಕ್ಕಿದೆ. ವ್ಯತ್ಯಾಸ ನೋಡ್ಕೊಳ್ಳಿ ನೀವೇನೆ. ಹಾಗಾಗಿ ಯಾರು ಕೂಡ ಏನು ಹೇಳೋದು, ಮನಸ್ಸನ್ನ ಕುಗ್ಗೋಕೆ ಹೋಗ್ಬೇಡಿ. ತಗೊಂಡೆ, ದುಡ್ಡು ವೇಸ್ಟ್ ಆಗೋಯ್ತು, ಇದರಿಂದ ಏನೂ ಆಗಲ್ಲ, ಆ ಥರ ಎಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ಒಳ್ಳೆ ಮನಸ್ಸಿಂದ ಮಾಡ್ಕೊಂಡೋಗಿ, ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. 1 ದಿನಕ್ಕೂ ಸಿಗ್ಬೋದು ನಿಮಗೆ, ಕೆಲವು ದಿನಗಳವರೆಗೂ ಸಿಗ್ಬೋದು, ಇಲ್ಲ 1 ತಿಂಗಳು 2 ತಿಂಗಳು ಕೂಡ ಆಗ್ಬೋದು. ಅದಕ್ಕೆ ನೀವು ಅದನ್ನು ಕಟ್ಟಿದ ಮೇಲೆ ಏನು ಪ್ರಯತ್ನ ನೀವು ಮಾಡ್ತೀರಾ, ಖಂಡಿತ ಅದನ್ನು ಮಾಡ್ಕೊಂಡು ಹೋಗಿ. ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಂಡು ಹೋಗಿ, ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸರಿನಾ? ಸ್ವಲ್ಪ ಲೇಟ್ ಆದರೂ ಕೂಡ ಸಿಕ್ಕೇ ಸಿಗುತ್ತೆ. ಅದನ್ನು ನೀವು ಮಾಡ್ಕೊಂಡು ಹೋಗಿ. ಸರಿನಾ? ಇವ್ರು ಬಂದು ಇನ್ನೊಬ್ಬರು ಹೇಳಿದ್ದಾರೆ. ಓಕೆ, ಅದೆಲ್ಲೋ ಮೇಡಮ್ ನಮಸ್ಕಾರ. ನಾವು ಸ್ಫಟಿಕ ಆರ್ಡರ್ ಮಾಡಿದ್ದೇವೆ ಮೇಡಮ್. ಆರ್ಡರ್ ಮಾಡಿದ್ಮೇಲೆ ನಮ್ಮ ಹುಡುಗ ಚೆನ್ನಾಗಾಗಿ ಕಟ್ಟಿದ 7ನೇ ದಿವಸಿಗೆ 6ನೇ ದಿವಸಿಗೆ ಅವನಿಗೆ ಕಂಪ್ನಿಯಿಂದ ಫೋನ್ ಬಂತು, ನೀವು ಬಂದು ಕಂಪ್ನಿಗೆ ಜಾಯಿನ್ ಆಗಿ ಅಂತೇಳಿ. ಅವ ಭೀ ತುಂಬ ಆ್ಯಕ್ಟಿವ್ ಆದ, ಡ್ಯೂಟಿ ಮಾಡ್ತಾ ಇದ್ದೇನೆ. ನಮಗೂ ಸ್ವಲ್ಪ ಅಭಿವೃದ್ಧಿ ಅನಿಸ್ಲತ್ತದ. ಚೆನ್ನಾಗಿದೆ ಮೇಡಮ್, ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ, ಇವ್ರಿಗೂ ಕೂಡ 6 ದಿನ 7 ದಿನದಲ್ಲೇ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಹಾಗಾಗಿ ಕೆಲವ್ರಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಕೆಲವರು ಮನಸ್ಸು ಬಿಟ್ಬಿಡ್ತಾರೆ. ಸ್ವಲ್ಪ ಲೇಟ್ ಆದ ತಕ್ಷಣ ಅಯ್ಯೋ ಇದರಿಂದ ಇವ್ರಿಗೆ ಈ ಥರ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಸಿಕ್ಕಿದೆ. ನನಗೂ ಕೂಡ 1 ತಿಂಗಳಾದಮೇಲೆ ಸಿಕ್ಕಿದೆ. ಸರಿನಾ? ನನಗೂ ಕೂಡ ಸಡನ್ನಾಗಿ ಸಿಕ್ಕಿಲ್ಲ. ನಾನು ಕೂಡ ಹೋಪ್ ಕಳ್ಕೊಂಡಿಲ್ಲ. ನಾನು ಫಸ್ಟ್ ಕಟ್ಟಿದಾಗ ಹೋಪ್ ಕಳ್ಕೊಂಡಿಲ್ಲ. ಬಟ್ ಏನೋ ಒಂದು ಪಾಸಿಟಿವ್ ಅನಿಸ್ತಾ ಇತ್ತು ನನಗೆ. ಮನೇಲಿ ನನಗೆ ಏನಾಗ್ತಾಯಿತ್ತು ಅಂದರೆ, ಹೆಚ್ಚು ಕೆಲಸ ಆಸಕ್ತಿ ಇರ್ತಾ ಇರಲಿಲ್ಲ ನನಗೆ. ಕೆಲಸಗಳು ಮಾಡೋದಕ್ಕೆ, ನಮಾಜ್ ಮಾಡೋದಕ್ಕೆ ಆ ಥರ ನನಗೆ ಆಸಕ್ತಿ ಇರ್ತಾ ಇರಲಿಲ್ಲ. ಇದನ್ನು ಕಟ್ಟಿದ ಮೇಲೆ ನನಗೆ ಮನೆ ತುಂಬ ಕ್ಲೀನಾಗಿ ಇಟ್ಕೋಬೇಕು, ತುಂಬ ಆ್ಯಕ್ಟಿವ್ ಆಗಿರಬೇಕು, ಎಲ್ಲ ಕೆಲಸನೂ ಬೇಗ ಮಾಡ್ಕೋಬೇಕು, ಏನೋ ಶಾಂತಿ, ಒಂಥರ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿದೆ, ತುಂಬ ಪಾಸಿಟಿವ್ ಅನಿಸ್ತಾ ಇದೆ ಮನೆ, ಆ ಥರ ಅನಿಸ್ತು. ಆ ಥರ ನನಗೆ ಅನಿಸಿದ್ದು. ಅದಾದಮೇಲೆ ರಿಸಲ್ಟ್ ಅನ್ನೋದು ಬಂತು ನನಗೆ. ಒಂದೊಂದಾಗಿ ರಿಸಲ್ಟ್ ಅನ್ನೋದು ನನಗೆ ಸಿಗ್ತಾ ಬಂತು. ಕೆಲವರು ನನಗೆ ಹಣ ಕೊಟ್ಟಿರಲಿಲ್ಲ, ನನ್ನ ಹತ್ರ ಹಣ ಇಸ್ಕೊಂಡು ಮೋಸ ಮಾಡಿದರು. ಅವರು ಕೆಲವರು ಎಲ್ಲರೂ ಅಲ್ಲ, ಇನ್ನೂ ಕೆಲವರು ಕೊಡಬೇಕಾಗಿದೆ. ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಹೀಗೆ ವಿಡಿಯೋದಲ್ಲಿ ಹೇಳೋಕ್ಕೂ ಕೂಡ ಅವ್ರಿಗೆ ಆಗಲ್ಲ. ನೋಡೋದ ಮುಂದೆ ಅವ್ರಿಗೂ ಕೂಡ ನಾನು ಮನುಷ್ಯ, ಬೇರೆಯವ್ರ ದುಡ್ಡು ಇಟ್ಕೋಬಾರ್ದು ಅಂತ ಅನ್ಸಿದ್ರೆ ತಂದು ಕೊಟ್ಬಿಟ್ಟು. ಇನ್ನು ಕೆಲವರು ಒಂದು ಸ್ವಲ್ಪ ದುಡ್ಡನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಸ್ಕೊಂಡಿರೋರು ಸುಮ್ಮನೆ ಕಷ್ಟ ಅಂತ ಕೇಳಿದಾಗ ಕೊಟ್ಟಿದ್ದು ಹಣ ಅಷ್ಟೇ. ಅದು ಬಿಟ್ಟು ಆ ಥರ ದುಡ್ಡುಗೋಸ್ಕರ ಬಡ್ಡಿ, ಇಂಟ್ರೆಸ್ಟ್ ಆ ಥರ ಏನೂ ಕೊಟ್ಟಿರಲಿಲ್ಲ ನಾವು. ಸುಮ್ಮನೆ ಏನೋ ಕಷ್ಟ ಅಂತ ಹೇಳಿದಾಗ ನಾವು ಹಣ ಕೊಟ್ಟಿದ್ದು. ಆ ಹಣ ಸ್ವಲ್ಪ ಹಣ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇನ್ನೊಂದು, ನಾವು ತುಂಬ ಕಷ್ಟದಲ್ಲಿದ್ದು ಹಾಗೆ ಒಂದಿಷ್ಟು ಒಡವೆಗಳನ್ನು, ಚೀಟಿ ಎಲ್ಲ ಹಾಕ್ಕೊಂಡಿದ್ದು ಒಡವೆಗಳನ್ನು ಮಾಡಿಸ್ಕೊಂಡು ಒಂದಿಷ್ಟು ಹಾಗೆ ನಮ್ಮ ಮನೆಗಳಲ್ಲಿ
ಇಂಪ್ರೂವ್ಮೆಂಟ್ ಅಂದರೆ ಮೊದಲಿಗಿಂತ ಇವಾಗ ಬೆಟರ್ ಅಂತ ಹೇಳ್ಕೊಬೋದು. ಮೊದಲಿಗಿಂತ ತುಂಬ ಬೆಟರ್. ಓಕೆ, ನಾವು ಏನಾದರೂ ಮುಂದೆ ಸಾಧನೆ ಮಾಡ್ಬೋದು, ಏನೋ ಒಂದು ಮಾಡ್ಬೋದು ಅಂತ ಮನಸ್ಸಿಗೆ ಅನಿಸಿದ್ದು ಇದನ್ನು ಕಟ್ಟಿದ ಮೇಲೆ ನಮಗೆ ಈ ಥರ ಆಗ್ತಾ ಬರ್ತಾ ಇದೆ. ನಿಮಗೂ ಕೂಡ ಆಗುತ್ತೆ, ಬಟ್ ತಾಳ್ಮೆಯಿಂದ ಮಾಡ್ಕೊಂಡು ಹೋಗಿ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನಷ್ಟು ವೀಡಿಯೋಸ್ಗಳನ್ನ ನಾನು ಹಾಕ್ತೀನಿ. ಇನ್ನು ಕೆಲವರು ಕಮೆಂಟ್ ಮಾಡಿದ್ದೀರಾ ಬೇರೆ ಬೇರೆ ವೀಡಿಯೋಸ್ನೂ ಕೂಡ ಹಾಕಿ ಅಂತ. ಖಂಡಿತ ಬೇರೆ ಬೇರೆ ವೀಡಿಯೋಸ್ನೂ ಹಾಕ್ತಾಯಿದ್ದೀನಿ. ಒಂದೇ ಇಡೋಕ್ಕೆ ಇಷ್ಟಪಡ್ತೀನಿ, ಇದರಲ್ಲೇ ಇಷ್ಟೆಲ್ಲ ನಿಮಗೆ ಒಳ್ಳೇದಾಗಬೇಕಾದ್ರೆ ಯಾಕೆ ಅಂತ ಅನಿಸಿದ್ದು ನನಗೆ ಅನಿಸಿದ್ದು. ನಿಮಗೆ ಇಷ್ಟ ಇದೆ ಇಲ್ಲ ಬೇರೆ ಬೇರೆ ವೀಡಿಯೋಸ್ನೂ ಹಾಕಿ ಸಿಸ್ಟರ್ ಅಂತ ಹೇಳಿದ್ರೆ ಖಂಡಿತ ಬೇರೆ ಬೇರೆ ವೀಡಿಯೋಸ್ನೂ ಕೂಡ ನಾನು ಹಾಕ್ತೀನಿ. ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.